ಜನರಲ್ ನಾಲೆಡ್ಜ್ ಸಬ್ಜೆಕ್ಟ್ ಇಟ್ಟಿದ್ದೀವಿ, ಇಂಗ್ಲಿಷ್ ಗ್ರಾಮರ್ ಇಟ್ಟಿದ್ದೀವಿ, ಸ್ಟೋರಿ ಟೆಲ್ಲಿಂಗ್ ಇಟ್ಟಿದ್ದೀವಿ, ಒಂದು ಪ್ರಾಜೆಕ್ಟ್ ಇಟ್ಟಿದ್ದೀವಿ, ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಡ್ರಾಯಿಂಗ್ ಅಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಇದರ ಹಿನ್ನೆಲೆ ಇರೋದು ಸಿಇಟಿ ಮತ್ತು ನೀಟ್ ಅನ್ನ ಎಕ್ಸಾಮ್ ಅನ್ನ ಈಸಿಯಾಗಿ ಪಾಸ್ ಮಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಕಾಲ್ ಮಾಡತಕ್ಕಂತ ಕೆಲಸಗಳಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ, ಆಪ್ಟಿಟ್ಯೂಡ್ ಟೆಸ್ಟ್ ಇದೆ, ಆ ಟೆಸ್ಟ್ ಅನ್ನ ಈಸಿಯಾಗಿ ಪಾಸ್ ಮಾಡಬೇಕು. ವಿತೌಟ್ ಮನಿ, ವಿತೌಟ್ ಇನ್ಫ್ಲೂಯೆನ್ಸ್ ನಿಮ್ಮ ಮಕ್ಕಳು ಆ ತರದ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರೆ ಈಸಿಯಾಗಿ ಪಾಸ್ ಆಗಬೇಕು. ಅದಕ್ಕೋಸ್ಕರ ಅದಕ್ಕೆ ಅವಶ್ಯಕವಾದ ಪೂರಕವಾಗಿ ನಾವು ತರಬೇತಿಯನ್ನು ಕೊಡ್ತಾ ಇರ್ತೇವೆ. ಅದು ಪಾರ್ಟ್ ಬಿ ನಲ್ಲಿ ಇರ್ತದೆ ಸಬ್ಜೆಕ್ಟ್, ಪಾರ್ಟ್ ಎ, ಪಾರ್ಟ್ ಬಿ. ಪಾರ್ಟ್ ಬಿ ನಲ್ಲಿ, ಪಾರ್ಟ್ ಎ ನಲ್ಲಿ ಸಬ್ಜೆಕ್ಟ್ ಇರ್ತವೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಇರುತ್ತೆ. ಅದೇ ರೀತಿ ಪಾರ್ಟ್ ಬಿ ನಲ್ಲಿ ಜನರಲ್ ನಾಲೆಡ್ಜ್ ಸಬ್ಜೆಕ್ಟ್, ಇಂಗ್ಲಿಷ್ ಗ್ರಾಮರ್ ಸಬ್ಜೆಕ್ಟ್, ಸ್ಟೋರಿ ಟೆಲ್ಲಿಂಗ್ ಸಬ್ಜೆಕ್ಟ್, ಸ್ಕಿಲ್ ಡೆವಲಪ್ಮೆಂಟ್, ಪ್ರಾಜೆಕ್ಟ್ ವರ್ಕ್, ಇದನ್ನು ಪಾರ್ಟ್ ಬಿ ನಲ್ಲಿ ಮಾಡ್ತೇವೆ. ಅಂದ್ರೆ ಆ ಪಾರ್ಟ್ ಬಿ ಕೂಡ ನಮ್ಮ NCERT ಸಿಲೆಬಸ್ ಅಲ್ಲಿ ಇದೆ. ಇದು ಕೂಡ ಸರ್ಕಾರದ ವತಿಯಿಂದ ಇದೆ. ಎಲ್ಲರೂ ಮಾಡಲ್ಲ ಅದನ್ನ. ಯಾಕೆ ಮಾಡಲ್ಲ ಅಂದ್ರೆ ರಿಸ್ಕ್. ಒಬ್ಬ ಟೀಚರ್ 13 ಸಬ್ಜೆಕ್ಟ್ ನ ವ್ಯಾಲ್ಯೂ ಮಾಡಬೇಕು. ಅದಕ್ಕೆ ಯಾವ ಶಾಲೆಯವರು ಕೂಡ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಆದ್ರೆ ನಾವು ಅದನ್ನ ರಿಸ್ಕ್ ತಗೊಂಡು ಮಾಡಿಸ್ತಾ ಇದೀವಿ ಅಂದ್ರೆ ಪೇರೆಂಟ್ಸ್ ಅದು ಯಾವ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಮ್ಮ ಮಗು ಎಷ್ಟು ಸಬ್ಜೆಕ್ಟ್ ಓದ್ತಾ ಇದೆ ಸ್ಕೂಲಲ್ಲಿ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ತಿಳ್ಕೋಬೇಕು, ಈ ಸ್ಕೂಲಲ್ಲಿ ನಮ್ಮ ಮಕ್ಕಳಿಗೆ ಏನ್ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ, ಯಾವ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ, ಇದರಿಂದ ಏನು ಅನುಕೂಲ ಆಗುತ್ತೆ, ಅನುಕೂಲ ಆಗ್ತಾ ಇದೆಯಾ, ಅನುಕೂಲ ಆಗಲ್ವಾ. ಅನುಕೂಲ ಆಗಲ್ಲ ಅಂದ್ರೆ ನಮ್ಗೆ ಹೇಳಿ ಅದನ್ನ ತಗೊಂಡ್ಬಿಡ್ತೇವೆ ಅಲ್ವಾ. ನಾವ್ ಹೇಳ್ತಾ ಇರೋದು, ನೀವು ಎಲ್ಲರೂ ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಗಳಲ್ಲಿ ಈ ಎಲ್ಲಾ ಸಬ್ಜೆಕ್ಟ್ಗಳು ಇರ್ತದೆ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ